ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಚಾಕ್ಲೇಟ್ ಬೈ ಪ್ರಶ್ನೆ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ಲಾಗ್ ಆಫ್ ಯೂಟ್ಯೂಬ್. ಟೈಮ್ ಬಂದುಬಿಟ್ಟು 5:15 ಆಗಿತ್ತು. ಯಾಕಪ್ಪ ಇಷ್ಟು ಬೇಗ ಇದ್ದಿದ್ದೀರಿ ಅಂದರೆ ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಫಂಕ್ಷನ್ ಇತ್ತು, ಅದೇ ಡಿ ಫೆಸ್ಟ್. ನಮ್ಮ ಕಾಲೇಜಲ್ಲಿ ಇದು ದೊಡ್ಡ ಫೆಸ್ಟಿವಲ್ ಅಂತ ತಿಳ್ಕೊಬೇಕು ನಾವು. ಅಂದ್ಬಿಟ್ಟು ಸೀದಾ ದೇವ್ರ ಮನೆ ಕಡೆಗೆ ಬಂದೆ, ನಮಸ್ಕಾರ ಮಾಡಿಬಿಟ್ಟು ದೇವರೇ ಇವತ್ತಿನ ದಿನ ಎಲ್ಲ ಒಳ್ಳೇದಾಗಲಿ ಅಪ್ಪ ಅಂದ್ಬಿಟ್ಟು ಸೀದಾ ಅಡುಗೆ ಮನೆಗೆ ಹೋಗಿ ನೀರು ಇಕ್ಕೊಂಡೆ ಸ್ನಾನ ಮಾಡಬೇಕಂತ. ಹಂಗೆ ನಂಗೆ ಸ್ವಲ್ಪ ಚಾರ್ಜಿಂಗ್ ಇರಲಿಲ್ಲ, ಚಾರ್ಜಿಂಗ್ ಹಾಕ್ಬಿಟ್ಟು, ಯಾಕಂದರೆ ಡಿಜೆ ಪಾಟಿ ಇರುತ್ತಲ್ಲ ಅಲ್ಲಿ, ಅದಕ್ಕೆ ಸ್ವಲ್ಪ ಶೈನಿಂಗ್ ಕಾಣ್ಬೇಕಂದ್ಬಿಟ್ಟು ಆಚೆ ಬಂದು ನೋಡ್ತೀನಿ. ನಮ್ಮ ಫ್ರೆಂಡ್ ಇದ್ದ, ಅವ್ನು ನಮ್ಮ ಫ್ರೆಂಡ್ ಕರ್ಕೊಂಡು ಮತ್ತೆ ಮೂವ್ ಆಗ್ತಾ ಇದ್ವಿ. ಎಲ್ಗಪ್ಪ ಹೋಗ್ತಾ ಇದೀವಿ ಅಂದರೆ ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೀವಿ. 5:15 ಬಟ್ಟೆ ಅಂಗಡಿ ತೆರೆದಿರುತ್ತೆ ಅಂತ ತಿಳ್ಕೊಂಡಿದ್ರ, ತೆರೆದಿರಲ್ಲ ಅಂದರೂ ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಪರಿಚಯ ಒಬ್ಬರು ಅಣ್ಣ ಇದ್ದರು, ನಮ್ಮ ಫ್ರೆಂಡ್ ಒಂದು ಬಟ್ಟೆ ತೊಗೊಂಡಿರಲಿಲ್ಲ ಅಂತ, ಅದಕ್ಕೆ ಬಟ್ಟೆ ತರಬೇಕಂತ ಹೋಗ್ತಾ ಇದ್ದೀವಿ. ಯಾವ ಶಾಪಪ್ಪ ಅಂತ ಗೊತ್ತಾಗಬೇಕಾ? ಬರ್ರಿ ಮುಂದೆ ಹೇಳ್ತೀನಿ. ನ್ಯೂ ಡ್ರಾಪ್ಸ್. ಯಾರು ಇಲ್ಲ ಅಂತ ತಿಳ್ಕೊಬೇಡ್ರಿ, ನಮ್ಮ ಅಣ್ಣ ಬರ್ತಾವ್ರೆ, ಬಂದರೆ ನೋಡ್ರಿ. ಅಂಗಡಿ ನಮಗೋಸ್ಕರ ಪಾಪ 5:15 ಅಂಗಡಿ ಓಪನ್ ಮಾಡ್ತಾವ್ರೆ. ಅಣ್ಣಗೊಂದು ತುಂಬ ಥ್ಯಾಂಕ್ಸ್. ಯಾಕಪ್ಪ ಅಂದರೆ ಕಲೆಕ್ಷನ್ ಮಾತ್ರ ಮಸ್ತಾಗಿರುತ್ತೆ, ಏಲಕ್ಕಿಗೆ ಹೋಗ್ಬೇಡ್ರಿ ನೋಡ್ರಲ್ಲ. ನಮ್ಮ ಅಣ್ಣ ಪಾಪ ಬೆಳಗ್ಗೆನೇ ಬಂದುಬಿಟ್ಟು ನಮ್ಮ ಫ್ರೆಂಡ್ ಆಲ್ರೆಡಿ ಬಟ್ಟೆ ಚೂಸ್ ಮಾಡ್ಕೊಂಡ. ನಮ್ಮ ಅಣ್ಣ ಪ್ಯಾಕ್ ಮಾಡ್ತಾ ಇದ್ದ. ಅಣ್ಣ ಇಲ್ಲ, ಟೈಮ್ ಆಗೈತಿ, ಇವಾಗ 5:30, 6 ಗಂಟೆಗೆ ನಮ್ಮ ಬಸ್ ಇದೆ, ನಮ್ಮ ಫ್ರೆಂಡ್ ಇಲ್ಲೇ ರೆಡಿ ಆಗ್ತೀನಿ, ಬಟ್ಟೆ ಹಾಕೋತೀನಿ ಅಂತ ಹೇಳ್ದೆ. ಯಾಕಂದ್ರೆ ಅವನು ಆಲ್ರೆಡಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದ. ನಮ್ಮ ಫ್ರೆಂಡ್ ಎಲ್ಲ ಬಟ್ಟೆ ಹಾಕೊಂಡ. ನಾನು ಬಂದುಬಿಟ್ಟು ಮನೆಗೆ ಬಂದೆ. ನಾನು ಇನ್ನೂ ಸ್ನಾನ ಏನೋ ಮಾಡ್ಕೊಂಡಿರಲಿಲ್ಲ. ನಾನು ನೋಡ್ರಿ ಎಲ್ಲ ಕತ್ಲೇನೇ ಇದೆ. ನಾನು ಸೀದಾ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬರ್ತೀನಿ, ಸೀದಾ ಕಾಲೇಜ್ ಹತ್ರ ಸಿಗೋಣ. A few moments later. ನಾನು ಡೈರೆಕ್ಟಾಗಿ ಕಾಲೇಜ್ ಹತ್ರ ಬಂದೆ. ಬಸ್ಸೆಲ್ಲ ನಿಂತಿತ್ತು, ನಿಂಗೆ ನೋಡ್ಕೊಂಡು ಬಸ್ ಎತ್ತೀನಿ. ಫ್ರೆಂಡ್ಸ್ ಆಲ್ರೆಡಿ ಬಂದುಬಿಟ್ಟವ್ರೆ. ಬಸ್ ಅವ್ರು ನಾರ್ಮಲ್ ನಡೀತಾ ಇದ್ದ ಮೂವ್ ಆಗೋಕ್ಕೆ. ಎಲ್ಲರೂ ಕುತ್ಕೊಂಡಿದ್ರಂತ, ಕೆಲವು ಕುತ್ಕೊಂಡಿದ್ರಂತ. ಬಸ್ ಮೂವ್ ಆಯಿತು. ಬಸ್ ಮೂವ್ ಆದಾಗ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಿದ್ರು. ಎಲ್ಲ ಫ್ರೆಂಡ್ಸ್ ನೋಡ್ರಿ, ಫ್ರೆಂಡ್ಸ್ ಬೆಳಗ್ಗೆ ಹೊತ್ತು ಟಿಫನ್ ಕೊಟ್ಟರು. ಟಿಫನ್ ತಿಂತಾ ಇದ್ವಿ. ಇನ್ನು ಹೋಗುವಾಗ ಒಂದು ಸಾಂಗ್ ಪ್ಲೇ ಮಾಡ್ತಾರೆ, ಕೇಳಿದ್ರೆ ಅದೇ ನಮ್ಮ ಸೂಪರ್ ಶೋ ಸಾಂಗು. A few moments later. ವೈಟ್ ಫೀಲ್ಡ್ ಫೈನಲಿ ನಾವು ವೈಟ್ ಫೀಲ್ಡ್ ಬಂದ್ಬಿಟ್ವಿ. ಎಲ್ಲ ನೋಡ್ರಿ ನಮ್ಮ ಫ್ರೆಂಡ್ಸ್ ಇವರೆಲ್ಲ 2025 ಅವ್ರು ಹೇಳಿದ್ರು ಸ್ಟೇಜಾಗಿ ಹೋಗ್ರಿ ಅಂತ. ಫೈನಲಿ ಎಂಟ್ರಿ ಹೊಡೆದ್ವಿ. ಅಪ್ಪ ಏನು ಮಸ್ತಾಗಿದೆ ನೋಡ್ರಿ, ದೊಡ್ಡ ಸ್ಟೇಜು. ಇಲ್ಲಿ ರೆಡ್ ಸೈಡ್ ಡಿ ಫೆಸ್ಟ್ 2025 ವೆಲ್ಕಮ್ ಚಾಂಪಿಯನ್ಸ್ ಅಂತ ಒಂದು ಟಾಸ್ಕ್ ಕೊಟ್ಟರು. ರೈಟ್ ಲೆಫ್ಟ್ ಫೋನ್ ಟಾರ್ಚ್ ಆನ್ ಮಾಡಿಬಿಟ್ಟು ಮಾಡಿ ಅಂತ ಮೂವ್ ಮಾಡಿ ಅಂತ. ಪ್ರೋಗ್ರಾಮ್ ಕೊಡ್ತಾಯಿತ್ತು ಇವಾಗ. ನಮ್ಗೊಂದು ಟಾಸ್ಕ್ ಕೊಟ್ಟರು, ಒಂದು ಸಾಂಗ್ ಪ್ಲೇ ಮಾಡ್ತಿದ್ರು. ಯಾವ ಸಾಂಗ್ ಹೇಳ್ರಿ ಅಂತ. ಅಯ್ಯೋ, ನಮ್ಮ RCB ಸಾಂಗ್ ಗುರು ಇದು. ಜೈ RCB. ಆಮೇಲೆ ರಾವಣ ಸಾಂಗ್ ಸ್ಟಾರ್ಟ್ ಆಯ್ತು, ವಿಲನ್ ಸಾಂಗು. ನೋಡ್ರಿ ರಾವಣ ಹಿಂಗ್ ಬರ್ತಾನೆ. ಫಸ್ಟ್ ಮುಗೀತು. ನೋಡ್ರಿ ನಮ್ಮ ಗಾಯ್ಸ್ ಫುಲ್ ರಾಕ್ ಮಾಡ್ತಾರೆ ಸ್ಟೇಜ್ ಮೇಲೆ. ನಮ್ಮ ಕ್ಯಾಂಪಸ್ ಕೂಡ ಇದು, ನಮ್ಮ ಕ್ಯಾಂಪಸ್ಸು. ತಿಂಡಿ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಡ್ಯಾನ್ಸ್
ಮೆಸೇಜ್ ಮಾಡ್ತಾರಲ್ಲ. ಕಮಾನ್ ಗೈಸ್, ಕಮಾನ್. Thank you so much. That looked really beautiful. ಬ್ರೇಕ್ ಬಿಟ್ರು ನಮಗೆ. A few moments later. ಸೀದಾ ನಾನು ಊಟ ಕಡೆಗೆ ಬಂದೆ, ಲಂಚ್ ಕಡೆಗೆ. ಹೊಟ್ಟೆ ತುಂಬಾ ಹೊಸ ಆಗ್ತಿತ್ತು. ಇಂಗ್ಲೀಷ್ ನಾನು ಹಿಂಗೆ ಹಾಯ್ ಮಾಡ್ರಿ. ನಮ್ಮ ಲಿಂಗಪ್ಪ ಸರ್ ಹಾಯ್ ಮಾಡಿ ಸರ್. ನಮ್ಮ ಲಿಂಗಪ್ಪ ಸರ್ ಇವರು ಮ್ಯಾಕ್ಸ್ ಸರ್ ಸರ್ ಕ್ರೇಜಿ. ನಮ್ಮ ಎಷ್ಟು ಸರ್ ನೋಡ್ರಿ, ನಮ್ಗೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಊಟ ಕೊಡ್ತಾರೆಲ್ಲ. ಮಸ್ತಾಗಿತ್ತು ಊಟ ಮಾತ್ರ. ನಮ್ಮೊಂದು ಟ್ಯಾಗ್ ಇರುತ್ತೆ, ಆ ಟ್ಯಾಗ್ ಮೇಲೆ ಹಂಗೆ ನಮ್ಮ ಮ್ಯಾಮ್ ಸೈನ್ ಮಾಡ್ತಾರೆ ನಮ್ಮದು. ಯಾಕಂದರೆ ನಾವು ಯಾವ ಕ್ಯಾಂಪಸ್ಸಿಂದ ಗೊತ್ತಾಗಬೇಕಲ್ಲ. ತುಂಬ ಕಾಲೇಜಸ್ ಇತ್ತು ನಮ್ಮ ಕ್ಯಾಂಪಸ್ ಇತ್ತು. ಸರಿ ಫ್ರೆಂಡ್ಸ್, ಊಟ ಮಾಡ್ಕೊಂಡ್ ಬರ್ತೀನಿ. ಸೀದಾ ಡಿಜೆ ಪಾರ್ಟಿಯಲ್ಲಿ ಸಿಗೋಣ ನಿಮಗೆ. A few moments. ಸ್ಟಾರ್ಟ್ ಆಯ್ತಪ್ಪ ಡಿಜೆ, ಕುಡಿತಾರೆ. ಅಯ್ಯೋ, ಯಾವ್ದೋ ಇಂಗ್ಲೀಷ್ ಸಾಂಗ್ ಹಾಕೊಂಡೆ. ಏನು ಮಾಡೋಕ್ಕೆ ಗೊತ್ತಾಯಿಲ್ಲ. ನಾವು ಮಾಡ್ತಾ ಇದ್ದೀವಿ ನೋಡ್ರಿ ನಮ್ಮ ಫ್ರೆಂಡ್ಸು. ನಾನು ಆಚೆ ಹೋಗ್ಬಿಟ್ಟೆ. ಆಮೇಲೆ ಬಸ್ ಹೊಡ ಕನ್ನಡ ಸಾಂಗು. ಇದು ಸಾಂಗ್ ಅಂದರೆ ಬರೀ ಓಡು. ಆಮೇಲೆ ಸ್ಟಾರ್ಟ್ ಮಾಡ್ದೋ ಇರೋ ಹಿಂದಿ ಮಾತ್ರ. ಇದು ಅಮ್ಟೆ ಸೌಂಡ್ ಹಾಕೋರೆ. ಆಪ್ರೇಟರ್ ಬಂದ್ಬಿಟ್ಟು ಸೋನು ಡಾಟ್ DJ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಏನು ಸಾಂಗ್ ಇರೋ ಇದು. DJ ಆಪ್ರೇಟ್ ಮಾಡ್ತಾ ಇದ್ದಾರೆ. ತುಂಬ ಜೋಶು. ಥ್ಯಾಂಕ್ ಯು ಸೊ ಮಚ್ ಸರ್, ಮಸ್ತಾಗಿರೋ ಸಂಗತಿಗೆ. ಥ್ಯಾಂಕ್ಸು. ಮೈಯಲ್ಲಿ ಜೋರು ತುಂಬಿಟ್ಟೈತೆ ಗುರು ಎಲ್ಲರ ಮೈಯಲ್ಲಿ. ಆ ಪ್ರಧಾನಿ ಹಿಂಗ್ ಸಾಂಗ್ ಬೀಟ್ ಆಗ್ತಾವ್ರಂದ್ರೆ ಸೋನು ಸರ್ ಫುಲ್ ಹಿಂದೆ. ಟಮಟೆ ಗುರು ಇದು, ಟಮಟೆ ಸಾಂಗ್ ಗುರು ಇದು. ಜಯಜತನ ನಿಮ್ಮ ಅಭಿಮಾನಿ ಕೇಳೋಣ. ಕಪಲ್ಸ್ ನೋಡಿ, ಕಪಲ್ಸ್. ಆಮೇಲೆ ಅವ್ರು ನೋಡ್ರಿ ನಮ್ಮ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡ್ತೀವಿ ನಾವು. ಓ ಡ್ಯಾನ್ಸ್ ಮಾಡಲ್ಲ. A few moments later. ಸುಸ್ತಾಗಿತ್ತು. ನಮ್ಮ ಡ್ರೈವರ್ ಅಣ್ಣ ನಮಗೋಸ್ಕರ ವೇಟ್ ಮಾಡ್ತಾ ಇದ್ದ. ಸೀದಾ ಬಸ್ಗಳು ತದ್ವಿ. ಎಲ್ಲಾ ಫಂಕ್ಷನ್ ಮುಗಿದು ಗಿಫ್ಟ್ ಅವಾರ್ಡ್ ಆ ವಿಡಿಯೋ ನನ್ನ ಹತ್ರ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಮನೆ ಕಡೆ ರೈಟ್ ಟ್ರಾವೆಲ್ ಮಾಡ್ತಾ ಇದೀವಿ ಅಷ್ಟೇ. ಸಾಂಗು ಮತ್ತೆ ಸಾಂಗ್ ಸ್ಟಾರ್ಟ್ ಮಾಡಿದ್ವಿ ಬಸ್ಸಲ್ಲಿ. ಡ್ರೈವರ್ ಅಣ್ಣ ಬಸ್ಸಲ್ಲಿ ತುಂಬ ಥ್ಯಾಂಕ್ಸು. ಡ್ಯಾನ್ಸ್ ಮಾಡೋರೆ, ಮಲ್ಕೊಂಡವ್ರೆ. ಮತ್ತೆ ಲೈಫ್ ಚೆನ್ನಾಗೆ ಫುಲ್ ಎಂಜಾಯ್ ಮಾಡಾಕ್ತಿರ್ಬೇಕು. ತುಂಬ ಸೆಕೆ ಬಿಡ್ತಾ ಇತ್ತು. ಹಂಗೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ.
ಇದು ಬಾಯ್ಸ್ ಅಂದ್ರೆ ಎಲ್ಲರೆಲ್ಲ ಮಲ್ಕೊಂಡ್ಬಿಟ್ಟವ್ರೆ ನಮ್ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜನ. ಆಮೇಲೆ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದೇ ನಮ್ಮ ಸಾಂಗು. ಸಂಪಿಗೆ ಚೆಂಡು ರೋಜಾ ಹೂವ. ಬ್ರೋ ಈ ತರ ಮಾರಿದ್ರೆ ಯಾರ್ ತಗೋತಾರ ಬ್ರೋ? ಹೂವಿನ ಬಾಳದಂತೆ ಯಾರು ಕಾಣದಂತೆ ಹಾಡಿನ ಸಾಲಿನಲ್ಲಿ ಹೋಗುವ ಪ್ರಾಣದಂತೆ ಸಂಡೇ ಸಂಪಿಗೆ, ಮಂಡೆಗೆ ಮಲ್ಲಿಗೆ, ಟ್ಯೂಸ್ಡೇ ಮತ್ತೆ ಬಂದೆ ನೀನು ವೆನ್ಸ್ಡೇ ಥರ್ಸ್ಡೇ ಯೋಚನೆ ಮಾಡ್ತಾ ವೀಕೆಂಡ್ ಅಂತೆ. ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು. ಜಾಜಿ ಮಲ್ಲೆ ಸೂಜಿ ಮಲ್ಲೆ ಸಂಪಿಗೆ ಚೆಂಡು ರೋಜಾ ಹೂವ 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 ರೋಜಾ ಹೂವ. ಹೂವಿನ ಬಾಳದಂತೆ ಬರ್ಲಿ ಒಂದು ಗೋಲ್ಡನ್ ಬಜರು. ಸೀದಾ ಕಾಲೇಜ್ ಹತ್ರ ಬಂದ್ವಿ. ಲ್ಯಾಂಡ್ ಆದ್ವಿ. ಫಸ್ಟ್ ಕ್ಲಾಸ್ ನಮ್ದೇ ಆಗಿತ್ತು. ಮತ್ತೆ ಹೇಳಿದ್ವಿ ಲೂಡೋಕ್ ಮತ್ತೆ ಬಸ್ಸಲ್ಲಿ ಕಲೆಕ್ಟ್ ಮಾಡ್ಬಿಟ್ಟು ಮತ್ತೆ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಇವಾಗ ಕಲೆಕ್ಟ್ ಮಾಡೋ ಮತ್ತೆ ಕನೆಕ್ಟ್ ಆಯ್ತು. ಆಗ ಮತ್ತೆ ಡ್ಯಾನ್ಸು ಮಣಿಕಂಠ ಸರ್ಗೆ ಜೈ. ಕಾಲೇಜ್ ಮುಂದಿನ ಡ್ಯಾನ್ಸು ಮತ್ತೆ ಕಂಡವರು ದೊಡ್ಡವ್ರಲ್ಲ. ಫುಲ್ ಡ್ಯಾನ್ಸ್ ಫುಲ್ ಡ್ಯಾನ್ಸು. ಅದ್ರ ಕಾಲೇಜ್ ಮುಂದೆನೇ ಡ್ಯಾನ್ಸು, ಬಸ್ಸಲ್ಲಿ ಡ್ಯಾನ್ಸು, ಫೆಸ್ಟಲ್ಲಿ ಡ್ಯಾನ್ಸು, ಬರೀ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ದಿನ ಡ್ಯಾನ್ಸಲ್ಲೇ ಹೊಂಟೋಯ್ತು. ಆಗಲೇ ಎಲ್ಲ ಮುಚ್ಕೊಂಡು ಈಗ ಮನೆ ಕಡೆ ಅಷ್ಟೇ.